ಎಲ್ಲರಿಗೆ ನಮಸ್ತೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮ್ಮೆಲ್ಲರಿಗೂ ಶಾರದಾ ಅಕಾಡೆಮಿಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸೊ ಯಾರೆಲ್ಲ ಟಿಟಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಉಪಯುಕ್ತ ಆಗುವ ರೀತಿಯಲ್ಲಿ ಇವತ್ತು 2024ರ ಟಿಟಿಯ ಪ್ರಶ್ನೆ ಪತ್ರಿಕೆ ಪೇಪರ್ 2 ನ ಸಮಾಜ ವಿಜ್ಞಾನ ಈ ಒಂದು ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡ್ತಾ ಹೋಗ್ಬಿಡೋಣ. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ತಪ್ಪದೆ ಜಾಯಿನ್ ಆಗಿರಿ. ಸೊ ಯಾವುದೇ ಮಾಹಿತಿ ಇದ್ರೆ ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡಿದಾಗ ಸೊ ನಿಮಗೆ ತಕ್ಷಣಕ್ಕೆ ತಲುಪುತ್ತೆ. ಹಾಗಾಗಿ ಕ್ಲಾಸ್ ಅನ್ನ ತಡ ಮಾಡದೆ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನು ಪೇಪರ್ 2 ಇದೆ. 91ನೇ ಪ್ರಶ್ನೆ ನೋಡಿ. ಸೊ ಕರ್ನಾಟಕದಲ್ಲಿ ಕಂಡು ಬಂದಿರುವ ಪ್ರಥಮ ಸಂಸ್ಕೃತ ಶಾಸನ. ಸೊ ಮೊದಲ ಸಂಸ್ಕೃತ ಶಾಸನ ಕಂಡದು ತಾಳಗುಂದ ಶಾಸನ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇನ್ನ ಬಾದಾಮಿ ಶಾಸನ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಂಡು ಬರುತ್ತೆ. ಮಳವಳ್ಳಿ ಶಾಸನ ಒಂದು ವಿಶೇಷತೆ ಇದೆ, ಇದು ಪ್ರಾಕೃತ ಶಾಸನ ಬರ್ಕೊಂಡ್ಬಿಟ್ರಿ. ಪ್ರಾಕೃತ ಶಾಸನ, ಮಳವಳ್ಳಿ ಶಾಸನ ಮೊದಲು ಕಂಡು ಬಂದಂತಹ ಪ್ರಾಕೃತ ಶಾಸನ ಇದಾಗಿದೆ. ಚಂದ್ರವಳ್ಳಿ ಶಾಸನ ಏನಪ್ಪಾ ಅಂದ್ರೆ ಕದಂಬರ ಕಾಲದಲ್ಲಿ ಕಂಡು ಬರ್ತಕ್ಕಂಥ ಶಾಸನ. ಸೊ ಏನು ಮಯೂರ ಶರ್ಮ ಒಂದು ಕೆರೆಯ ಎತ್ತರವನ್ನ ಒಡ್ಡನ್ನ ಎತ್ತರಿಸಿದ ಅನ್ನೋದು ಈ ಒಂದು ಚಂದ್ರವಳ್ಳಿ ಶಾಸನದಲ್ಲಿ ಉಲ್ಲೇಖ ಇದೆ. ಸೊ ಇಲ್ಲಿ ನಾವು ಮಳವಳ್ಳಿ ಶಾಸನ ಪ್ರಾಕೃತ ಶಾಸನವಾದ್ರೆ ತಾಳಗುಂದ ಶಾಸನ ಪ್ರಥಮ ಸಂಸ್ಕೃತ ಶಾಸನವಾಗಿದೆ. 92 ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಬೇಕು. ಸೊ ಇದರ 1 ಅಥವಾ 2 ಗೊತ್ತಿದ್ರೆ ಸೊ ಈಜಿಯಾಗಿ ನೀವು ಹೊಂದಿಸ್ತೀರಾ. ಸೊ ಗಡಿನಾಡ ಗಾಂಧಿ, ಖಾನ್ ಅಬ್ದುಲ್ ಗಫಾರ್ ಖಾನ್. ಸೊ ಆಪ್ಷನ್ 3 ಎಲ್ಲವೂ ಸಹ ಆಪ್ಷನ್ 3 ಅಂತ ತೋರಿಸುತ್ತೆ. ನೆಕ್ಸ್ಟ್ ನೋಡೋಣ, ಲೋಕನಾಯಕ. ಸೊ ಜಯಪ್ರಕಾಶ್ ನಾರಾಯಣ್. ಸೊ 2 ಆಪ್ಷನ್ಗಳು. ಹಾಗಾದ್ರೆ 3, 4, 2 ಆಪ್ಷನ್ಗಳು ಹೊರಗಡೆ ಹೋಗ್ತವೆ. ಉಳಿತಕ್ಕಂಥ 2. ದೇಶಬಂಧು. ಸೊ CR ದಾಸ್, ಚಿತ್ತರಂಜನ್ ದಾಸ್. ನೆಕ್ಸ್ಟ್ ಪಂಜಾಬಿನ ಸಿಂಹ. ಸೊ ಲಾಲಾ ಲಜಪತ್ ರಾಯ್. ಹಾಗಾಗಿ ಆಪ್ಷನ್ 1 ಏನಿದೆ ಸರಿಯಾದ ಉತ್ತರವಾಗುತ್ತೆ. 93ನೇ ಪ್ರಶ್ನೆ. ಸೊ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ. ಕಾಲಾನುಕ್ರಮಣೆ ಗುರುತಿಸಬೇಕಾದ್ರೆ ನಮ್ಗೆ ಇಶ್ವಿಗಳು ಗೊತ್ತಿದ್ರೆ ಈಜಿಯಾಗಿ ಗುರುತಿಸ್ತೇವೆ. ಸೊ ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ, ಬಂಗಾಳ ವಿಭಜನೆ, ಭಾರತ ಒಕ್ಕೂಟದೊಂದಿಗೆ ಜುನಾಗಢ ಸೇರ್ಪಡೆ, ಸ್ವರಾಜ್ಯ ಪಕ್ಷದ ಸ್ಥಾಪನೆ. ನೋಡಿ, ಇದು ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ 1878, ಬಂಗಾಳ ವಿಭಜನೆ 1905. ಸೊ ಹಾಗಾಗಿ ಎ ಫಸ್ಟ್ ಯಾವ್ದಿದೆ? ಸೊ ಇಲ್ಲಿ 2ರಲ್ಲಿ ಇದಾವೆ ಎ. ನೆಕ್ಸ್ಟ್ ಬಿ, ಭಾರತ ಒಕ್ಕೂಟದೊಂದಿಗೆ ಜುನಾಗಢ ಸೇರ್ಪಡೆ ಆಗಿದ್ದು 1948. ಸೊ ಸ್ವರಾಜ್ ಪಕ್ಷ ಸ್ಥಾಪನೆ ಆಗಿದ್ದು 1923. ಸೊ ಹಾಗೆ ಇದಕ್ಕಿಂತ ಪೂರ್ವದಲ್ಲಿ ಎ ಬಿ ಆದ ತಕ್ಷಣ ಡಿ ಬರುತ್ತೆ. ಸೊ ಎ ಬಿ ಡಿ ಇರ್ತಕ್ಕಂಥ ಆಪ್ಷನ್ 4ನೇದ್ದು. ಸೊ ಹಾಗಾಗಿ ಫಸ್ಟ್ ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ, ಸೆಕೆಂಡ್ 1905ರಲ್ಲಿ ಆದಂತಹ ಬಂಗಾಳ ವಿಭಜನೆ, 1923ರಲ್ಲಿ ಸ್ವರಾಜ್ ಪಕ್ಷದ ಸ್ಥಾಪನೆ, 1948ರಲ್ಲಿ ಭಾರತ ಒಕ್ಕೂಟದೊಂದಿಗೆ ಜುನಾಗಢ ಸೇರ್ಪಡೆ. 94ನೇ ಪ್ರಶ್ನೆ. ಸೊ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ. ಸೊ ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಆರಿಸಿ. ಎ, ಭೂ ಕಂದಾಯ ವಸೂಲಿಯನ್ನು ನೋಡಿಕೊಳ್ಳಲು ಕಡಿತ ವೇರ್ಗಡೆ ಎಂಬ ಅಧಿಕಾರಿಯನ್ನು ನೇಮಿಸಿದ್ದರು. ಸೊ ಹಾಗಾದ್ರೆ ಅವರು ಲಕ್ಕುಂಡಿ ಸೂಡಿಗಳಲ್ಲಿ ಟಂಕ ಶಾಲೆಗಳನ್ನು ಸ್ಥಾಪಿಸಿದ್ದರು. ಸೊ ಹಾಗಾದ್ರೆ ಈ ಕಡಿತ ವೇರ್ಗಡೆ ಅಂತಕ್ಕಂಥ ಅಧಿಕಾರಿಗಳನ್ನ ಕಲ್ಯಾಣದ ಚಾಲುಕ್ಯರಲ್ಲಿ ನೋಡಬಹುದು. ಹಾಗಾದ್ರೆ ಆಪ್ಷನ್ 2 ಏನಪ್ಪಾ ಇದೆ ಸರಿಯಾದ ಉತ್ತರ. ಸೊ ಏನು ಕಲ್ಯಾಣದ ಚಾಲಕರು ಕಡಿತ ವೇರ್ಗಡೆ ಅಂತಕ್ಕಂತಹ ಅಧಿಕಾರಿಯನ್ನ ಭೂ ಕಂದಾಯ ವಸೂಲಿ ಮಾಡ್ಲಿಕ್ಕೆ ನೇಮಕ ಮಾಡಿಕೊಂಡಿದ್ರು. ಸೊ ಇಲ್ಲಿ ನೋಡಿ, ನೀವು ಕ್ವಶನ್ ಪೇಪರ್ ಓದ್ಬೇಕಾದ ಸಂದರ್ಭಗಳಲ್ಲಿ ಈ ಹಳೆಯ ಏನು ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಸ್ಟೇಟ್ಮೆಂಟ್ಸ್ ಗಳಿರ್ತಾವ ಅವುಗಳನ್ನ ಬಹಳ ಗಮನವಿಟ್ಟು ಸ್ಪಷ್ಟವಾಗಿ ನೋಡ್ಕೊಳ್ರಿ. ಯಾಕಂದ್ರೆ ಇವೇ ನೆಕ್ಸ್ಟ್ ಏನಪ್ಪ ಅಂದ್ರೆ ಕ್ವಶನ್ ರೈಸ್ ಆಗೋ ಚಾನ್ಸಸ್ ಇರ್ತವೆ. ಸೊ ಹಾಗಾಗಿ ಇದನ್ನ ಯಾವುದೇ ಒಂದು ಪ್ರಶ್ನೆ ಓದಬೇಕಾದ್ರೆ ಇನ್ ಡೀಟೇಲ್ ಆಗಿ ಆ ಪ್ರಶ್ನೆಯನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ರಿ. ಯಾಕಂದ್ರೆ ನೀವು ಕೊಟ್ಟಂತಹ ಪ್ರಶ್ನೆಗೆ ಅಧಿಕೃತವಾಗಿದ್ದಂತಹ ಪ್ರಶ್ನೆ, ಸೊ ಅಧಿಕೃತವಾದಂತಹ ಸ್ಪಷ್ಟ ಮಾಹಿತಿಯನ್ನ ಇಲ್ಲೇ ಕೊಟ್ಟಿರ್ತಾರೆ. ನೀವು ಓದ್ಬೇಕಾದ ಸಂದರ್ಭದಲ್ಲಿ ಆಪ್ಷನ್ಸ್ ಗಳನ್ನ ಕಂಪ್ಲೀಟ್ ಆಗಿ ಓದ್ಕೊಳ್ರಿ. ಈಗ ನೀವು ಹಳೆ ಕ್ವಶನ್ ಪೇಪರ್ನ ತಪ್ಪದೇ ಮಿಸ್ ಮಾಡದೆ ನೋಡ್ಕೊಳ್ರಿ. ಇದರಿಂದ ಏನಾಗ್ತತಿ, ಏನು ಈ ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಕೆಲವು ಸ್ಟೇಟ್ಮೆಂಟ್ಗಳಿರ್ತವೆ, ಅವೇ ಏನಪ್ಪಾ ಅಂದ್ರೆ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳಾಗುವ ಸಾಧ್ಯತೆ ಇರ್ತವೆ. ಸೊ ಓಕೆನಾ. ಸೊ ಹಾಗಾದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ಕಲ್ಯಾಣದ ಚಾಲುಕ್ಯರು. ಸೊ ಇಲ್ಲಿ ಕಲ್ಯಾಣದ ಚಾಲುಕ್ಯರು ಏನಪ್ಪಾ ಅಂದ್ರೆ ಇವರ ರಾಜಧಾನಿ ಕಲ್ಯಾಣವಾಗಿತ್ತು. ಬಾದಾಮಿ ಚಾಲುಕ್ಯರು ಬಂದ್ರೆ ಅವರು ಬೇರೆ. ಇನ್ನು ರಾಷ್ಟ್ರಕೂಟರು ಅವರ ರಾಜಧಾನಿ ಮಾನ್ಯಕೇಟ ಅಥವಾ ಮಳಕೇಡ. ಹೊಯ್ಸಳರು ದ್ವಾರ ಸಮುದ್ರ ಹೊಯ್ಸಳರು. ಗಂಗರು ತಲಕಾಡಿನ ಗಂಗರು. ನೆಕ್ಸ್ಟ್ 95ನೇ ಪ್ರಶ್ನೆ. ಈ ಹೇಳಿಕೆಗಳನ್ನು ಓದಿರಿ, ಸರಿಯಾದ ಆಯ್ಕೆಯನ್ನು ಆರಿಸಿ. ಗೌತಮ ಬುದ್ಧನ ಮೊಟ್ಟ ಮೊದಲ ಬೋಧನೆ ಧರ್ಮ ಚಕ್ರ ಪ್ರವರ್ತನ ಎಂದು ಕರೆಯಲ್ಪಟ್ಟಿದೆ. ಎಸ್, ಇದು ಸರಿಯಾದ ಹೇಳಿಕೆ ಆಗಿದೆ. ಓಕೆನಾ, ಸರಿಯಾದ ಆಯ್ಕೆ ಮಾಡಬೇಕು. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರೈಟ್ ಇದೆ. ನೆಕ್ಸ್ಟ್, ಗೌತಮ ಬುದ್ಧನು ಪಂಚ ಪ್ರತಿಜ್ಞೆಗಳನ್ನು ಬೋಧಿಸಿದನು. ಈ ಒಂದು ಹೇಳಿಕೆ ತಪ್ಪಾಗಿದೆ. ಯಾಕಂದ್ರೆ ಪಂಚ ಪ್ರತಿಜ್ಞೆಗಳನ್ನ ಬೋಧಿಸ್ತಕ್ಕಂಥ ವ್ಯಕ್ತಿ ಮಹಾವೀರ ಆಗಿದ್ದ.
ಸೊ ಏನು ಅಹಿಂಸೆ, ಸತ್ಯ, ಆಸ್ತೆಯ, ಅಪರಿಗ್ರಹ, ಬ್ರಹ್ಮಚರ್ಯ ಅಂತಕ್ಕಂಥ 5 ಪಂಚಪ್ರತಿಜ್ಞೆಗಳನ್ನ ಮಹಾವೀರ ಬೋಧಿಸಿರ್ತಾನೆ. ಹಾಗಾಗಿ ಈ ಹೇಳಿಕೆ ತಪ್ಪು. ವರ್ಧಮಾನ ಮಹಾವೀರನು ಅಷ್ಟಾಂಗಿಕ ಮಾರ್ಗವನ್ನು ಬೋಧಿಸಿದನು. ಎಸ್, ಇದು ಸಹ ತಪ್ಪಾಗಿದೆ. ಯಾಕಂದ್ರೆ ಅಷ್ಟಾಂಗಿಕ ಮಾರ್ಗವನ್ನು ಬೋಧಿಸ್ತಕ್ಕಂತಹ ವ್ಯಕ್ತಿ ಬುದ್ಧನಾಗಿದ್ದ. ಸೊ ಹಾಗಾಗಿ ಈ ಬುದ್ಧನ ಬೋಧನೆ ಮಾಡ್ತಕ್ಕಂಥ ಅಷ್ಟಾಂಗಿಕ ಮಾರ್ಗವಾಗಿದೆ. ಇಲ್ಲೇ ವರ್ಧಮಾನ ಮಹಾವೀರ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇದು ತಪ್ಪಾಗಿರುತ್ತೆ. ನೆಕ್ಸ್ಟ್, ವರ್ಧಮಾನ ಮಹಾವೀರನು ಗುಜರಾತಿನ ಪಾವಾಪುರಿ ಎಂಬಲ್ಲಿ ಪರಿನಿರ್ಮಾಣವನ್ನ ಹೊಂದಿದನು. ನೋಡ್ರಿ, ಪಾವಾಪುರಿ ಬರುವುದು ಬಿಹಾರದಲ್ಲಿ. ಸೊ ಗುಜರಾತ್ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಓದಿದ ತಕ್ಷಣ ಪಾವಾಪುರಿ ಅಂದ ತಕ್ಷಣ ಮುಂದೆ ಹೋಗ್ಬಿಡ್ತೀವಿ, ಬಟ್ ಇಲ್ಲ, ಗುಜರಾತ್ ಅಲ್ಲ, ಬಿಹಾರದ ಪಾವಾಪುರಿಯಲ್ಲಿ ನಿರ್ಮಾಣವನ್ನು ಹೊಂದಿದನು. ಹಾಗಾಗಿ ಈ ಹೇಳಿಕೆಯೂ ಸಹ ತಪ್ಪಾಗಿದೆ. ಹಾಗಾದರೆ ಎ ಮಾತ್ರ ಸರಿಯಾಗಿದೆ. ಸೊ ಆಪ್ಷನ್ 2 ನೋಡಿ, ಎ ಹೇಳಿಕೆ ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ 96, ಮೊದಲೆರಡು ಪದಗಳ ನಡುವಿನ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಉತ್ತರವನ್ನು ಆರಿಸಿ. ಸಹನಾ ಇ ಮಂಡಿ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಕಂಡು ಬರುತ್ತೆ. ಇನ್ನ 40 ಸರದಾರರ ಕೂಟವನ್ನು ನೇಮಕ ಮಾಡಿದವರು ಯಾರಪ್ಪ ಅಂದ್ರೆ ಇಲ್ತಮಿಶ್. ಸೊ ಹಾಗಾಗಿ ಇಲ್ತಮಿಶ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಇಲ್ಲಿ 97ನೇ ಪ್ರಶ್ನೆ, ಪ್ರತಿಪಾದನೆ ಸಮರ್ಥನೆ ಹೇಳಿದವೆ. ಶೇರ್ ಖಾನ್ ಮೂಲ ಹೆಸರು ಗಿಯಾಸುದ್ದೀನ್. ಸಮರ್ಥನೆಯನ್ನು, ಶೇರ್ ಖಾನ್ ಬಹಾರ್ ಖಾನ ಲೋಹಣಿಯಲ್ಲಿ ಸೇವೆಯಲ್ಲಿದ್ದಾಗ ಒಬ್ಬನೇ ಹುಲಿಯನ್ನು ಕೊಂದು ಶೇರ್ ಖಾನ್ ಎಂಬ ಬಿರುದನ್ನು ಪಡೆದನು. ಮೊದಲನೇ ಹೇಳಿಕೆ ಗಮನಿಸಿರಿ, ಅವನ ಮೂಲ ಹೆಸರು ಗಿಯಾಸುದ್ದೀನ್ ಅಲ್ಲ. ಸೊ ಹಾಗಾಗಿ ಈ ಹೇಳಿಕೆ ತಪ್ಪಾಗುತ್ತೆ. ಅವನ ಮೊದಲ ಹೆಸರು ಫರೀದ್ ಆಗಿತ್ತು. ಶೇರ್ ಖಾನನ ಮೂಲ ಹೆಸರು ಏನಪ್ಪಾ ಅಂದ್ರೆ ಫರೀದ್. ಇನ್ನು ಅಫ್ಘಾನಿಸ್ತಾನ ಮೂಲದ ಸೂರ್ ಮನೆತನಕ್ಕೆ ಸೇರಿದಂತವ ಶೇರ್ ಶಾ. ಎರಡನೇ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪು. ಮೊದಲನೇ ಹೇಳಿಕೆ ತಪ್ಪು ಇರ್ತಕ್ಕಂಥ ಹೇಳಿಕೆ ಯಾವುದಪ್ಪ ಅಂದ್ರೆ ಆಪ್ಷನ್ 4 ನೋಡಿ, ಎ ತಪ್ಪು, ಆರ್ ಸರಿ. ಹಾಗಾಗಿ ಆಪ್ಷನ್ 4 ಏನಿದೆ ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಬೇಕು. ಹಿಂದೂಸ್ತಾನದಲ್ಲಿರುವಂತಹ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ ಹೇಳಿದಂಥವ್ರು ಯಾರು? ಸೊ ಇದನ್ನ ನೋಡ್ಬಿಟ್ರೆ ನಿಮ್ಗೆಲ್ಲರಿಗೂ ಲಾರ್ಡ್ ಕಾರ್ನ್ವಾಲಿಸ್ ಗೊತ್ತಿದೆ. ಆಪ್ಷನ್ 2 ಇರ್ತಕ್ಕಂಥ 3 ಇದಾವೆ. ಸೊ 1 ಹೋಯ್ತು, 3ರಲ್ಲಿ ನೋಡ್ಬೇಕು. ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು. ಈ ಹೇಳಿಕೆಯನ್ನು ನೋಡಿದವ ಹೇಳ್ತಕ್ಕಂಥ ವ್ಯಕ್ತಿ ಚಾರ್ಲ್ಸ್ ಮೆಟ್ಕಾಪ್. ಚಾರ್ಲ್ಸ್ ಮೆಟ್ಕಾಪ್. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 3ನೇ ನೋಡಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವು ಅಪರಾಧ ತೆರಿಗೆ ಅಂತ ಹೇಳಿದವರು ಎಡ್ಮಂಡ್ ಬರ್ಕ್. ಎಡ್ಮಂಡ್ ಬರ್ಕ್ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ಡಿ, ಕಾಂಗ್ರೆಸ್ ಇಂದು ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿಯೇ ಹೋರಾಡುತ್ತದೆ ಹೊರತು ಸಮಾಜವಾದಕ್ಕಲ್ಲ ಅಂತ ಹೇಳಿಕೆ ನೀಡಿದಂತವರು ಜವಾಹರ್ಲಾಲ್ ನೆಹರು. ಹಾಗಾಗಿ ಆಪ್ಷನ್ 4 ಏನಿದೆ ಇದು ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್, ಸೋಷಿಯಲ್ ಕಾಂಟ್ರಾಕ್ಟ್ ಈ ಒಂದು ಗ್ರಂಥವನ್ನ ರಚಿಸಿದವರು ಬಹಳ ಪ್ರಸಿದ್ಧವಾದಂತಹ ಗ್ರಂಥ ಸಾಮಾಜಿಕ ಒಪ್ಪಂದ, ಸೋಷಿಯಲ್ ಕಾಂಟ್ರಾಕ್ಟ್ ಅಂತ ಕರಿತೇವೆ. ಅದನ್ನು ಬರೆದಂತರು ಜೆ ರೂಸೋ. ರೂಸೋ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ಅರಿಸ್ಟಾಟಲ್ಗೆ ಸಂಬಂಧಪಟ್ಟಂತೆ ನೀವು ಒಂದು ಏನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ನೆಕ್ಸ್ಟ್, ಅಧಿಕಾರ ಪ್ರತ್ಯೇಕತಾ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದವಂತಾರೆ ಯಾರಪ್ಪ ಅಂದ್ರೆ ಮಾರಿಯಾ ಮಾಂಟೆಸ್ಕೋ. ಸೊ ಈ ಒಂದು ಸೋಷಿಯಲ್ ಕಾಂಟ್ರಾಕ್ಟ್ ಗ್ರಂಥ ಬರೆದವರು ರೂಸೋ. ನೆಕ್ಸ್ಟ್, ಈ ಹೇಳಿಕೆಗಳನ್ನು ಓದಿ ತಪ್ಪಾಗಿರುವ ಹೇಳಿಕೆಗಳನ್ನು ಆರಿಸಿ. ನೋಡ್ರಿ, ಇಂಪಾರ್ಟೆಂಟ್, ಯಾವುದು ತಪ್ಪು ಅದು ನಮಗೆ ಸರಿ ಉತ್ತರ. ಓಕೆನಾ? ಸೊ ಮೊದಲೇದು 1617ರಲ್ಲಿ ಸರ್ ಥಾಮಸ್ ರೋ ಜಹಾಂಗೀರ್ ಆಸ್ಥಾನಕ್ಕೆ ಭೇಟಿ ನೀಡಿದನು. ಎಸ್, ಈ ಹೇಳಿಕೆ ಸರಿಯಾಗಿದೆ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಪ್ರಥಮ ಫ್ಯಾಕ್ಟರಿಯನ್ನು 1668ರಲ್ಲಿ ಮಚಲಿಪಟ್ಟಣದಲ್ಲಿ ಆರಂಭಿಸಿತು. ಸೊ ಈ ಒಂದು ಹೇಳಿಕೆಯನ್ನು ಗಮನಿಸಿದಾಗ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1668ರಲ್ಲಿ ಮಚಲಿಪಟ್ಟಣದಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಫ್ಯಾಕ್ಟರಿಯನ್ನ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಬಟ್ ಅಲ್ಲ, 1668 ಸರಿ, ಬಟ್ ಸೂರತ್ ನಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಮಚಲಿಪಟ್ಟಣದಲ್ಲೆಲ್ಲ. ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ. ಓಕೆನಾ? ನೆಕ್ಸ್ಟ್ ನೋಡ, ಮೊದಲ ಕರ್ನಾಟಕ ಯುದ್ಧವನ್ನು ಅಂತ್ಯಗೊಳಿಸಿದ ಲಾ ಚಾಪ್ಲೆ ಒಪ್ಪಂದ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ನಡೆಯಿತು. ಎಸ್ ಸರಿ, ನಿಮ್ಗೆಲ್ಲ ಗೊತ್ತಿದೆ 3 ಕರ್ನಾಟಕ ಯುದ್ಧಗಳು ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಮಧ್ಯೆ ನಡೀತಾವು. ಸೊ ಆ ಮೊದಲನೇ ಕರ್ನಾಟಕ ಯುದ್ಧ ಲಾ ಚಾಪ್ಲೆ ಒಪ್ಪಂದದೊಂದಿಗೆ ಏನಪ್ಪಾ ಅಂದ್ರೆ ಮುಕ್ತಾಯವಾಗುತ್ತೆ. ನೀವು ನೋಡ್ಬೋದು 10th ಪಾಸ್ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಕೋಡ್ ನೆನಪಿಡೋದ್ರ ಮೂಲಕ 3 ಒಪ್ಪಂದಗಳನ್ನ ನೆನಪಿಡಬಹುದು. ಮೊದಲನೇ ಏನಪ್ಪಾ ಅಂದ್ರೆ ಲಾ ಚಾಪ್ಲೆ ಒಪ್ಪಂದ, ಎರಡನೆಯ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ಎರಡನೇ ಕರ್ನಾಟಕ ಯುದ್ಧ ಅಂತಗೊಂಡಿದ್ದು ಪಾಂಡಿಚೇರಿ ಒಪ್ಪಂದ, ಮೂರನೇ ಒಪ್ಪಂದ ಪ್ಯಾರಿಸ್ ಒಪ್ಪಂದ. ಮೂರನೇ ಕರ್ನಾಟಕ ಪ್ಯಾರಿಸ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಸೊ ಮೂರನೆಯ ಏನ್ ಹೇಳಿಕೆ ಇದೆ ಇದು ಸಹ ಸರಿಯಾಗಿದೆ. ನೆಕ್ಸ್ಟ್, ಎರಡನೇ ಶಾ ಆಲಂ ಬಂಗಾಳದ ಮೇಲೆ ದಿವಾನಿ ಹಕ್ಕನ್ನು
ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿದನು. ಬಕ್ಸಾರ್ ಕದನದ ನಂತರ ಈ ಒಂದು ದಿವಾನಿ ಹಕ್ಕು ಬ್ರಿಟಿಷರ ಪಾಲಾಗುತ್ತೆ. ಹಾಗಾಗಿ ಈ 4ನೇ ಹೇಳಿಕೆಯು ಸಹ ಸರಿಯಾಗಿದೆ. ನಮಗೆ ತಪ್ಪಾದ ಹೇಳಿಕೆಯೇ ನಮ್ಮ ಈ 100ನೇ ಪ್ರಶ್ನೆಗೆ ಸರಿ ಉತ್ತರ. ಹಾಗಾಗಿ ಆಪ್ಷನ್ 2 ಏನಿದೆ ಇದು ಈ ಒಂದು ಪ್ರಶ್ನೆಗೆ ಸರಿ ಉತ್ತರ. ಸೊ ಇಂಪಾರ್ಟೆಂಟ್ ನೋಡ್ಕೊಳ್ರಿ. ಈ ಏನ್ ಸ್ಟೇಟ್ಮೆಂಟ್ಗಳಿದಾವಲ್ಲಿ ಬಹಳಷ್ಟು ಗಮನ ಇಟ್ಟು ನೋಡ್ಕೊಳ್ರಿ. ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನ ಓದಿರಿ. ಇವರು ಬೆಂಗಳೂರನ್ನು ಮೊಘಲ ಸೇನಾನಿಯಿಂದ ಕೊಂಡುಕೊಂಡರು. ಕರ್ನಾಟಕ ಕವಿ ಚಕ್ರವರ್ತಿ ನಮಕೋಟಿ ನಾರಾಯಣ ಎಂಬ ಬಿರುದುಗಳನ್ನು ಹೊಂದಿದ್ದರು. ಅಂಚೆ ವ್ಯವಸ್ಥೆಯು ಇವರ ಕಾಲದಲ್ಲಿ ಜಾರಿಯಾಯಿತು. ಹಾಗಾದರೆ ಈ ಎಲ್ಲಾ ಘಟನೆಗಳು ನಡೆದು ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ. ಓಕೆ, ಸೊ ಆಪ್ಷನ್ 4 ಏನಿದೆ ಇದು ಸರಿಯಾದ ಉತ್ತರ. ನೆಕ್ಸ್ಟ್ 2 ಫಜಲ್ ಅಲಿ ಅವರು ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರಾಗಿದ್ದರು ಹಾಗೂ KM ಪಣಿಕ್ಕರ್ ಮತ್ತು HN ಕುಂಜ್ರು ಈ ಆಯೋಗದ ಸದಸ್ಯರಾಗಿದ್ದರು. ಓಕೆ, ಈ ಸ್ಟೇಟ್ಮೆಂಟ್ ಸರಿ ಇದೆ. ಹೇಳಿಕೆ ಬಿ, ರಾಜ್ಯ ಪುನರ್ವಿಂಗಡನಾ ಕಾಯ್ದೆ 1955ರಲ್ಲಿ ಜಾರಿಗೆ ಬಂದಿತ್ತು. ಸ್ವಲ್ಪ ಗಮನಿಸ್ರಿ, 1955ರಲ್ಲಿ ಪುನರ್ವಿಂಗಡನಾ ಕಾಯ್ದೆ ಜಾರಿ ಆಗಲಿಲ್ಲ, 1956ರಲ್ಲಿ ಬಂತು. ಸೊ 56ರಲ್ಲಿ ಬಂದಾಗ ಕರ್ನಾಟಕ ರಾಜ್ಯ ಆ ಸಂದರ್ಭದಲ್ಲಿ ರಚನೆಯಾಯಿತು. ಸೊ ಹಾಗಾಗಿ ಭಾಷಾವಾರು ಏನು ರಾಜ್ಯಗಳ ರಚನೆ ಆಗಲಿಕ್ಕೆ ಫಜಲ್ ಅಲಿ ಅವರ ನೇತೃತ್ವದ ಏನು ಪುನರ್ವಿಂಗಡನಾ ಆಯೋಗ ಮುಖ್ಯ ಕಾರಣವಾಗಿರುತ್ತೆ. ಹಾಗಾಗಿ ಭಾಷೆಯ ಆಧಾರದ ಮೇಲೆ ರಚನೆ ಆದಂತ ಮೊದಲ ರಾಜ್ಯ ಅಂತಂದ್ರೆ ಆಂಧ್ರ ಪ್ರದೇಶ. ಸೊ ಏನು 1953ರಲ್ಲಿ ಓಕೆ 1953ರಲ್ಲಿ ರಚನೆ ಆಯಿತು. ಏನು ಪೊಟ್ಟಿ ಶ್ರೀರಾಮುಲು ಅಂತಕ್ಕಂಥ ವ್ಯಕ್ತಿ ಉಪವಾಸ ಮಾಡಿ ತೀರ್ಕೊಳ್ತಾರೆ. ಸೊ ಆ ಸಂದರ್ಭದಲ್ಲಿ ಮೊದಲ ಭಾಷಾವಾರು ರಚನೆ ಆದಂತಹ ರಾಜ್ಯ ಆಂಧ್ರ ಪ್ರದೇಶ. ಸೊ ಹಾಗಾಗಿ ಇಲ್ಲಿ ಮೊದಲನೇ ಹೇಳಿಕೆ ಸರಿಯಾಗಿದೆ, ಹೇಳಿಕೆ ಬಿ ತಪ್ಪಾಗಿದೆ. ಹಾಗಾಗಿ ಮೊದಲನೇ ಹೇಳಿಕೆ ಯಾವುದು ಸರಿ? ಹೇಳಿಕೆ ಎ ಸರಿ, ಸೊ ಬಿ ತಪ್ಪು. ಹಾಗಾಗಿ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 103 ಭಾರತ ಸರ್ಕಾರವು ಭಾರತದ ರಾಷ್ಟ್ರ ಲಾಂಛನವನ್ನು ಜನವರಿ 26, 1950ರಂದು ಅಂಗೀಕರಿಸಿತು. ಓಕೆ ಓಕೆ, ಇದು ಸರಿ ಉತ್ತರ, ಸರಿಯಾದ ಆಯ್ಕೆ. ಓಕೆ, ನೆಕ್ಸ್ಟ್ ಭಾರತದ ರಾಷ್ಟ್ರಗೀತೆಯಾದ ಜನಗಣಮನವನ್ನು ರವೀಂದ್ರನಾಥ್ ಟ್ಯಾಗೋರ್ 1911ರಲ್ಲಿ ಹಿಂದಿ ಭಾಷೆಯಲ್ಲಿ ರಚಿಸಿದರು. ಇದು ತಪ್ಪಾಗಿದೆ, ಯಾಕಂದ್ರೆ ಬಂಗಾಳಿ ಭಾಷೆಯಲ್ಲಿ ಅವರು ಏನಪ್ಪಾ ಅಂದ್ರ ಏನು ಜನಗಣಮನ ಈ ನಮ್ಮ ರಾಷ್ಟ್ರಗೀತೆಯನ್ನ ರಚನೆ ಮಾಡ್ತಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಈ ಭಾರತ ಸರ್ಕಾರವು ರಾಷ್ಟ್ರೀಯ ಪಂಚಾಂಗವನ್ನು 1957ರ ಮಾರ್ಚ್ 22ರಂದು ಆಚರಣೆಗೆ ತಂದಿತ್ತು. ಇದು ಸಹ ಸರಿಯಾದ ಹೇಳಿಕೆ. ನೆಕ್ಸ್ಟ್ ಆನಂದ ಮಠ ಕಾದಂಬರಿಯನ್ನು ರಚಿಸಿದವರು ಬಂಕಿಂ ಚಂದ್ ಚಟರ್ಜಿ ಅವರು. ಸೊ ಏನ್ ಬಂಕಿಂ ಚಂದ್ ಚಟರ್ಜಿ ಅವರು ಆನಂದ ಮಠ ಕಾದಂಬರಿಯನ್ನು ರಚನೆ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ಸಹ ಸರಿಯಾಗಿದೆ. ತಪ್ಪಿರ್ತಕ್ಕಂಥ ಹೇಳಿಕೆ ಯಾವತ್ತಪ್ಪ ಅಂದ್ರೆ ಆಪ್ಷನ್ ಬಿ. ಹಾಗಾಗಿ ಆಪ್ಷನ್ ಬಿ ಇಲ್ಲದ ಉತ್ತರ ನೋಡಬೇಕು. ಇದ್ರಾಗೂ ಬಿ ಐತಿ, ಇದು ಅಲ್ಲ, ಇದ್ರಾಗೂ ಬಿ ಐತಿ, ಇದು ಅಲ್ಲ. ಓಕೆ, ಸೊ ಇಲ್ಲಿ ನಮಗಿರೋದು ACD ನೋಡಿ, ಎ ಸರಿ ಐತಿ, ಸಿ ಸರಿ ಇದೆ, ಡಿ ಸರಿ ಇದೆ. ಆಪ್ಷನ್ 2 ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್ 104 ನೇರವಾದ ಪ್ರಶ್ನೆಯಾಗಿದೆ. ಪ್ರತಿ ವರ್ಷ ವಿಶ್ವಸಂಸ್ಥೆಯ ದಿನವನ್ನು ಆಚರಿಸುವುದು ಯಾವಾಗ? ಸೊ ವಿಶ್ವಸಂಸ್ಥೆ ರಚನೆಯಾದ ಸಂದರ್ಭದಲ್ಲಿ ಅಕ್ಟೋಬರ್ 24ರಂದು 1945ರಂದು ರಚನೆ ಆಯಿತು. ಆ ಹಿನ್ನೆಲೆಯಲ್ಲಿ ಅಕ್ಟೋಬರ್ 24ನ್ನು ಪ್ರತಿ ವರ್ಷ ವಿಶ್ವಸಂಸ್ಥೆಯ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟ್ ಈ ಹೇಳಿಕೆಗಳನ್ನ ಓದಿರಿ, ಎಲ್ಲಾ ಹೇಳಿಕೆಗಳನ್ನು ಓದಿ. ಕನಿಷ್ಠ ಕೂಲಿ ಕಾಯ್ದೆಯು 1948ರಲ್ಲಿ ಜಾರಿಗೆ ಬಂದಿತ್ತು. ನೋಡಿ, 1948ರಲ್ಲಿ ಕನಿಷ್ಠ ಕೂಲಿ ಕಾಯ್ದೆ ಜಾರಿಗೆ ಬಂದಿತ್ತು. ಓಕೆ, ಈ ಸ್ಟೇಟ್ಮೆಂಟ್ ಸರಿ ಇದೆ. ನೆಕ್ಸ್ಟ್ 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ 11ನೇ ಮೂಲ ಕರ್ತವ್ಯವನ್ನ ಸಂವಿಧಾನಕ್ಕೆ ಸೇರಿಸಲಾಯಿತು. ಓಕೆನಾ, ಈ ಒಂದು ಸ್ಟೇಟ್ಮೆಂಟ್ ಸಹ ಸರಿಯಾಗಿದೆ. ನೋಡಿ, 11ನೇ ಮೂಲಭೂತ ಕರ್ತವ್ಯವನ್ನು 86ನೇ ಸಂವಿಧಾನ ತಿದ್ದುಪಡಿ 2002ರಲ್ಲಿ ಆಯಿತು. ಈ ತಿದ್ದುಪಡಿ ಇದು ಸಹ ಸರಿಯಾಗಿದೆ. ಇದೇ ಸಂದರ್ಭದಲ್ಲಿ 21A ಅಂತಕ್ಕಂತಹ ಒಂದು ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು ಅಂದ್ರೆ ಶಿಕ್ಷಣ ಮೂಲಭೂತ ಕರ್ತವ್ಯವಾಯಿತು. ಸೊ ಹಾಗಾಗಿ ಇಲ್ಲೇ 2 ತಿದ್ದುಪಡಿಗಳನ್ನು ಗಮನಿಸಬಹುದು. ಸೊ ಮೂಲಭೂತ ಕರ್ತವ್ಯವನ್ನ ಸೇರಿಸಲಾಯಿತು, ಅದು ಸಹ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಓಕೆ, ಏನು ಪೋಷಕರ ಕರ್ತವ್ಯವಾಗಿದೆ. 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದು ಪೋಷಕರ ಕರ್ತವ್ಯ ಅಂತೇಳಿ 11ನೇ ಮೂಲಭೂತ ಕರ್ತವ್ಯವನ್ನ 86ನೇ ತಿದ್ದುಪಡಿ ಮೂಲಕ ಸೇರಿಸಲಾಯಿತು. ಓಕೆ, ಇದೇ ಸಂದರ್ಭದಲ್ಲಿ 21A ಅಂತ ಹೇಳಿ ಶಿಕ್ಷಣ ಮೂಲಭೂತ ಹಕ್ಕಾಯಿತು. ಇನ್ನು 1947ರ ಡಿಸೆಂಬರ್ 13ರಂದು ದೇಯಗಳ ನಿರ್ಣಯವನ್ನು ಮಂಡಿಸಲಾಯಿತು. ದೇಯಗಳ ನಿರ್ಣಯ ಮಂಡಿಸಿದ ಡಿಸೆಂಬರ್ 13, ಬಟ್ 1946ರಲ್ಲಿ 47 ಅಲ್ಲ. ಸೊ ಹಾಗಾಗಿ ಇದು ಸ್ಟೇಟ್ಮೆಂಟ್ ತಪ್ಪಾಗಿದೆ.
ನೆಕ್ಸ್ಟ್, ಭಾರತ ಸಂವಿಧಾನದ 352ನೇ ವಿಧಿಯು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ಇಲ್ಲ. 1956ನೇ ತಿದ್ದುಪಡಿ, 56ನೇ ವಿಧಿ. ಸೊ ಹಾಗೆ ಈ ಎರಡು ಹೇಳಿಕೆಗಳು ತಪ್ಪಾಗಿವೆ. ಎ ಮತ್ತು ಬಿ ಸರಿಯಾದವೆ. ಹಾಗಾದರೆ ಯಾವ ಒಂದು ಆಪ್ಷನ್ ಎರಡು ಹೇಳಿಕೆಗಳು ಸರಿಯಾಗಿವೆ? ಆಪ್ಷನ್ 2 ಏನಿದೆ, ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಇದು ಸರಿ ಉತ್ತರ. ನೆಕ್ಸ್ಟ್ 106, ಕೆಳಗೆ ತಪ್ಪಾಗಿರುವ ಜೋಡಿಗಳನ್ನ ಗುರುತಿಸಿ. ಯಾವುದು ತಪ್ಪು ಅದನ್ನು ಗುರುತಿಸಬೇಕು. ಓಕೆ, ಸಮಾನತೆ ಹಕ್ಕು. ಸೊ 14ರಿಂದ 18ನೇ ವಿಧಿಯವರೆಗೆ ಸಮಾನತೆ ಹಕ್ಕು ಬಗ್ಗೆ ಹೇಳುತ್ತವೆ. ಸೊ ಹಾಗಾಗಿ ಇದು ಸಹ ಸರಿಯಾಗಿದೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ನೇ ವಿಧಿಗಳು ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತವೆ. ಎಸ್. ಸ್ವಾತಂತ್ರ್ಯದ ಹಕ್ಕು 19ರಿಂದ 21ನೇ ವಿಧಿವರೆಗೆ ಹೇಳ್ತವೆ. ಇಲ್ಲ, 22ನೇ ವಿಧಿವರೆಗೆ ಏನಪ್ಪಾ ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಉಲ್ಲೇಖ ಇದೆ. ಹಾಗಾಗಿ ಈ ಒಂದು 3ನೇ ಹೇಳಿಕೆ ತಪ್ಪಾಗಿದೆ. ಇನ್ನ ಶೋಷಣೆ ವಿರುದ್ಧದ ಹಕ್ಕು 23 ಮತ್ತು 24ನೇ ವಿಧಿಯಾಗಿದೆ. ಇದು ಸಹ ಸರಿಯಾಗಿದೆ. ತಪ್ಪಾಗಿರೋದು ಯಾವಪ್ಪ ಅಂದ್ರೆ ಸ್ವಾತಂತ್ರ್ಯದ ಹಕ್ಕು. ಅದೇನಾಗಬೇಕಂದ್ರೆ 19ರಿಂದ 22 ಆಗ್ಬೇಕು. ಎಲ್ಲರಿಗೂ ಗೊತ್ತಿರುತ್ತೆ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು. ಇಲ್ಲೇ ನೋಡ್ಬೋದು 21 ಐತಿ, 22 ಆಗ್ಬೇಕು. 23ರಿಂದ 24 ಶೋಷಣೆ ವಿರುದ್ಧದ ಹಕ್ಕಾಗಿದೆ. ನೆಕ್ಸ್ಟ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಇನ್ನ ಸಂವಿಧಾನಬದ್ಧ ಪರಿಹಾರ ಹಕ್ಕು ಆಪ್ಷನ್ ಇದೆ 32ನೇ ವಿಧಿ ಸಂವಿಧಾನಬದ್ಧ ಪರಿಹಾರ ಹಕ್ಕನ್ನು ತಿಳಿಸುತ್ತೆ. ನೆಕ್ಸ್ಟ್ 107, 61ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಮತದಾರನ ಕನಿಷ್ಠ ವಯಸ್ಸನ್ನು 21 ವರ್ಷಗಳಿಂದ 18 ವರ್ಷಕ್ಕೆ ಇಳಿಸಿದೆ. ಓಕೆ. ನೆಕ್ಸ್ಟ್, ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತದೆ. ನೆಕ್ಸ್ಟ್, ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆಯು 1986ರಲ್ಲಿ ಜಾರಿಗೆ ಬಂದಿತ್ತು. ಸೊ ಈ ಒಂದು ಹೇಳಿಕೆಯನ್ನು ಗಮನಿಸಿದಲ್ಲಿ ಸೊ ಆಪ್ಷನ್ ಇಲ್ಲಿ ನೋಡಿ 3 ಐತಲ್ಲ, 1986ರಲ್ಲಿ ಜಾರಿಗೆ ಬಂದಿಲ್ಲ, ಇದು 1976ರಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ ಜಾರಿಗೆ ಬರುತ್ತೆ. ಹಾಗಾಗಿ ಈ ಒಂದು ಹೇಳಿಕೆ ತಪ್ಪಾಗಿದೆ. ಫಸ್ಟ್ 61ನೇ ತಿದ್ದುಪಡಿ ಇದು ಸರಿಯಾಗಿದೆ. ಇನ್ನು ರಾಜ್ಯ ಚುನಾವಣಾ ಆಯೋಗ ಏನ್ ಮಾಡುತ್ತೆ, ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನ ಕಂಡಕ್ಟ್ ಮಾಡುತ್ತೆ. ಇವೆರಡೂ ಸಹ ಸರಿಯಾಗಿವೆ. ಸೊ ಎ ಮತ್ತು ಬಿ ಎರಡು ಸರಿಯಾಗಿವೆ. ಅಂದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಎ ಮತ್ತು ಬಿ ಸರಿಯಾದ ಉತ್ತರವಾಗಿವೆ. ನೆಕ್ಸ್ಟ್, ಪಟ್ಟಿ 1. ಸೊ ಪಟ್ಟಿ 2. ಸೊ ಭಾರತದ ಚುನಾವಣಾ ಆಯೋಗದ ರಚನೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿ, ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಭಾರತದ ಚುನಾವಣಾ ಆಯೋಗದ ಬಗ್ಗೆ ಹೇಳ್ತಕ್ಕಂತಹ ವಿಧಿ ಯಾವ್ದಪ್ಪ ಅಂದ್ರೆ 324ನೇ ವಿಧಿ, 3ನೇದು. ಸೊ 3ನೆಯ ಆಪ್ಷನ್ ಎಕ್ಕೆ 3 2 ಮಾತ್ರ ಇದಾವೆ, 2 ಮತ್ತು 3. ಓಕೆನಾ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಈ ಹಿಂದೆ ಕ್ವಶನ್ ಬಂದಿತ್ತು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ ತಿಳಿಸುತ್ತೆ. 352ನೇ ವಿಧಿಯು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುತ್ತೆ. ಹಾಗಾಗಿ ಸೊ ಇಲ್ಲೇ ಆಪ್ಷನ್ 3 ಏನಿದೆ ಸರಿಯಾದ ಉತ್ತರವಾಗುತ್ತೆ. ಇನ್ನು ಹಣಕಾಸಿನ ತುರ್ತು ಪರಿಸ್ಥಿತಿ 360ನೇ ವಿಧಿ ಹೇಳುತ್ತೆ. ಇನ್ನ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದೆ. 21ನೆಯ ಎ ವಿಧಿ ಈಗಾಗಲೇ ಮೇಲೆ ಹೇಳಿದಂತೆ ಏನಪ್ಪಾ ಅಂದ್ರೆ 21 ಮೂಲಭೂತ ಹಕ್ಕನ್ನಾಗಿ ಪರಿಗಣಿಸಲಾಗಿದೆ ಶಿಕ್ಷಣವನ್ನ. ಓಕೆ. ಸೊ 3 ಸರಿಯಾದ ಉತ್ತರ. ಸೊ ಈ 109ನೇ ಪ್ರಶ್ನೆ, ಕೆಳಗೆ ನೀಡಿರುವ ಎಲ್ಲಾ ಹೇಳಿಕೆಗಳನ್ನು ಓದಿರಿ. ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಸಮಿತಿಯು ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗೆ ಸಂಬಂಧಿಸಿದೆ. ಎಸ್, ಇದು ಹೇಳಿಕೆ ಸರಿಯಾಗಿದೆ. ಸುಚೇತಾ ಕೃಪಲಾನಿ ಮಹಾರಾಷ್ಟ್ರ ರಾಜ್ಯದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ. ತಪ್ಪಾಗಿದೆ. ಇವರು ಉತ್ತರ ಪ್ರದೇಶ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಿದ್ದರು ಸುಚೇತಾ ಕೃಪಲಾನಿ ಅವರು. ಹಾಗಾಗಿ ಆಪ್ಷನ್ ಬಿ ತಪ್ಪಾದ ಹೇಳಿಕೆಯಾಗಿದೆ. ನೆಕ್ಸ್ಟ್, ಇಂದಿರಾ ಗಾಂಧಿ ಅವರು ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ. ಹೌದು. ವಿ.ಎಸ್. ರಮಾದೇವಿ ಕರ್ನಾಟಕ ರಾಜ್ಯದ ಪ್ರಥಮ ಮಹಿಳಾ ರಾಜ್ಯಪಾಲರಾಗಿದ್ದರು. ಇದು ಸಹ ಸರಿಯಾಗಿದೆ. ಹಾಗಾಗಿ 3 ಹೇಳಿಕೆಗಳು ಇಲ್ಲೇ ಸರಿಯಾಗಿವೆ. ಈ ಹಿನ್ನೆಲೆಯಲ್ಲಿ 109ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ, ಸರಿಯಾದ ಆಯ್ಕೆಯನ್ನು ಆರಿಸಿ. ವಿಶ್ವಸಂಸ್ಥೆ ಎಂಬ ಶಬ್ದವನ್ನು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು ಚಾಲ್ತಿಗೆ ತಂದರು. ಓಕೆ. ಸೊ ಇದು ಸಹ ಅಮೆರಿಕದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಸರಿ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳೆಂದರೆ ಅಮೆರಿಕ, ಸಂಯುಕ್ತ ಸಂಸ್ಥಾನ, ರಷ್ಯಾ, ಇಟಲಿ, ಫ್ರಾನ್ಸ್, ಚೀನಾ. ಇಲ್ಲ, ಇಟಲಿ ಇಲ್ಲ, ಇದರ ಬದಲು ಇಂಗ್ಲೆಂಡ್ ಇದೆ. ಸೊ ಹಾಗಾಗಿ ಈ ಹೇಳಿಕೆ ಬಿ ಹೇಳಿಕೆ ಏನಾಗಿದೆ ತಪ್ಪಾಗಿದೆ.
ನೆಕ್ಸ್ಟ್, ಅಂತಾರಾಷ್ಟ್ರೀಯ ನ್ಯಾಯಾಲಯವು 15 ಮಂದಿ ನ್ಯಾಯಾಧೀಶರನ್ನು ಒಳಗೊಂಡಿದೆ. ಸರಿ, ಇದು ಸಹ ಸರಿಯಾದ ಉತ್ತರ. ವಿಶ್ವಸಂಸ್ಥೆಯ ಪ್ರಥಮ ಮಹಾಕಾರ್ಯದರ್ಶಿಯಾಗಿದ್ದ ಟ್ರಿಗ್ವೇಲಿ ಅವರು ಸ್ವೀಡನ್ ದೇಶದವರಾಗಿದ್ದಾರೆ. ಇದು ತಪ್ಪು, ಅವರು ನಾರ್ವೆ ದೇಶದವರಾಗಿದ್ದು. ನೋಡ್ರಿ, ವಿಶ್ವಸಂಸ್ಥೆಯ ಪ್ರಥಮ ಮಹಾಕಾರ್ಯದರ್ಶಿ ಆದಪ್ಪ ಅಂದ್ರೆ ಟ್ರಿಗ್ವೇಲಿ ಅಂತ ಹೇಳ್ಬಿಡ್ಬೋದು. ಇಲ್ಲಿ ಸ್ವೀಡನ್ ದೇಶ ಅಂತ ಹೇಳಿದ್ದಾರೆ, ಬಟ್ ಸ್ವೀಡನ್ ದೇಶದವರಲ್ಲ, ಅವರು ನಾರ್ವೆ ದೇಶದವರಾಗಿದ್ದಾರೆ. ಸೊ ಪ್ರಸ್ತುತ ಯಾರು ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಆಗಿದ್ದಾರೆ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಹಾಕ್ರಿ, ಓಕೆನಾ? ಪ್ರೆಸೆಂಟ್ ಸ್ವಲ್ಪ ನಿಮ್ಗೆ ಗೊತ್ತಿರಲಿ ಅಂತ. ಸೊ ಹಾಗಾದ್ರೆ ಇಲ್ಲೇ ಎ ಮತ್ತು ಸಿ ಸರಿಯಾದ ಆನ್ಸರ್ಗಳಾಗಿದ್ದಾವೆ. ಎ ಮತ್ತು ಸಿ ಯಾವುದು? ಆಪ್ಷನ್ 4, ಎ ಮತ್ತು ಸಿ ಸರಿಯಾದ ಉತ್ತರಗಳು. ನೆಕ್ಸ್ಟ್ 111, ಕೆಳಗಿನ ಹೇಳಿಕೆಗಳನ್ನು ಓದಿರಿ, ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿರಿ. ಸೊ ಹಾಗಾದ್ರೆ ಯಾವುದು ತಪ್ಪು ಅದೇ ನಮಗೆ ಸರಿ ಉತ್ತರ. ಎಮಿಲಿ ಡರ್ಕಿಮ್ ರವರು ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಲು ಶ್ರಮಿಸಿದರು. ಎಸ್, ಇದು ಸರಿಯಾದ ಉತ್ತರ. 1914ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯಿಸಲಾಯಿತು. ನೋಡ್ರಿ, ಸಮಾಜಶಾಸ್ತ್ರವನ್ನ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಪರಿಚಯ ಮಾಡಲಿಲ್ಲ, ಅದನ್ನ ಬೊಂಬಾಯಿ ವಿಶ್ವವಿದ್ಯಾಲಯದಲ್ಲಿ, ಏನು ಮುಂಬೈ ಐತಲ್ಲ ಆ ವಿಶ್ವವಿದ್ಯಾಲಯದಲ್ಲಿ ಪರಿಚಯ ಮಾಡಲಾಯಿತು. ಹಾಗಾಗಿ ಎರಡನೇ ಹೇಳಿಕೆ ತಪ್ಪಾಗಿದೆ. ಕಲ್ಚರ್ ಎಂಬ ಪದವು ಲ್ಯಾಟಿನ್ ಭಾಷೆ ಕೊಲೆರ್ ಎಂಬ ಪದದಿಂದ ಬಂದಿದೆ. ಓಕೆ, ಸೊ ಕೂಲರ್ ಅಂತಲೂ ಬಳಸ್ತಾರೆ, ಕೊಲೆರ್ ಅಥವಾ ಕೂಲರ್ ಅಂತ ಈ ಪದದಿಂದ ಬೆಳೆದಿದೆ, ಅದರ ಅರ್ಥ ಬೆಳೆಸುವಂತ ಆಗುತ್ತೆ. ಸೊ ಇದು ಈ ಸ್ಟೇಟ್ಮೆಂಟ್ ಸರಿ. ಇನ್ನು ಮ್ಯಾಕ್ಸ್ ವೆಬ್ಬರ್ ಅವರು ನೌಕರಶಾಹಿ ಕ್ರಿಶ್ಚಿಯನ್ ಧರ್ಮದ ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನವನ್ನು ಮಾಡಿದರು. ಈ ಒಂದು ಹೇಳಿಕೆಯೂ ಸಹ ಸರಿಯಾಗಿದೆ. ತಪ್ಪಾದ ಹೇಳಿಕೆ ಯಾವುದಪ್ಪ ಅಂದ್ರೆ ಎರಡನೇ ಹೇಳಿಕೆ. ಸೊ ಹಾಗಾಗಿ ಎರಡನೇ ಹೇಳಿಕೆ ನಮ್ಮ 111ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗಗಳೆಂದರೆ, ಇಲ್ಲಿ ಆಪ್ಷನ್ 4 ಇದೆ, ಜಾರ್ವಾ, ಓಂಗೆ, ಸೆಂತಿನೇಲಿ. ಸೊ ಜರವಾ ಅಂತಕ್ಕಂಥ ಬಹಳಷ್ಟು ಕೇಳಿರ್ತೀರಾ. ಸೊ ಇದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಉಳಿದನ್ನ ಏನಪ್ಪ ಅಂದ್ರೆ ಸ್ವಲ್ಪ ಈಸಿಯಾಗಿ ಆನ್ಸರ್ ಮಾಡ್ಕೋಬಹುದು. ಸೊ 4 ಜಾರ್ವಾ, ಓಂಗೆ, ಸೆಂತಿನೇಲಿ ಇದು ಸರಿಯಾದ ಉತ್ತರ. ನೆಕ್ಸ್ಟ್, ಈ ಕೆಳಗೆ ನೀಡಿರುವ ಎಲ್ಲಾ ಹೇಳಿಕೆಗಳನ್ನ ಓದಿರಿ. ಪಿತೃಪ್ರಧಾನ ಕುಟುಂಬಗಳು ಪ್ರಾಚೀನ ಭಾರತ, ಚೀನಾ, ರೋಮ್, ಈಜಿಪ್ಟ್ ಮೊದಲಾದ ದೇಶಗಳಲ್ಲಿ ಹಿಂದಿನಿಂದಲೂ ಅಸ್ತಿತ್ವದಲ್ಲಿದ್ದು ಈಗಲೂ ಮುಂದುವರೆದುಕೊಂಡು ಬರುತ್ತಿವೆ. ಈ ಹೇಳಿಕೆ ಸರಿಯಾಗಿದೆ. ಎಸ್, ಪಿತೃಪ್ರಧಾನ ಕುಟುಂಬಗಳನ್ನು ನಾವು ಇಲ್ಲಿ ಗಮನಿಸಬಹುದು, ನೋಡ್ತೇವೆ, ಈಗಲೂ ಸಹ ಇದಾವೆ. ಕೇರಳದ ರಾಜ್ಯದ ನಾಯರ್ ಸಮುದಾಯ ಹಾಗೂ ಭಾರತ ಈಶಾನ್ಯ ಭಾಗಗಳ ರಾಜ್ಯಗಳ ಕೆಲ ಆದಿವಾಸಿ ಸಮುದಾಯಗಳು ಮಾತ್ರ ಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ಹೊಂದಿವೆ. ಎಸ್, ಇದು ಸಹ ಸರಿಯಾದ ಹೇಳಿಕೆಯಾಗಿದೆ. ಸಂವಿಧಾನದ 27ನೇ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ. ಇದು ತಪ್ಪು, ಬಹಳಷ್ಟು ತಪ್ಪು. ಯಾಕಂದ್ರೆ ಇದು ಈಸಿಯಾಗಿ ಗೊತ್ತಿರುತ್ತೆ. 17ನೇ ವಿಧಿ, ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯನ್ನ ನಿಷೇಧಿಸಿದೆ. ಡಿ, ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಪಂಪ. ಇದು ಸಹ ಸರಿಯಾಗಿದೆ. ತಪ್ಪಾಗಿರುವ ಒಂದೇ ಒಂದು ಹೇಳಿಕೆ. ಹಾಗಾಗಿ 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಸೊ ಆಪ್ಷನ್ 3, 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ನೆಕ್ಸ್ಟ್, ಬಾಲಕಾರ್ಮಿಕ ಪದ್ಧತಿಯ ಸಮಸ್ಯೆಯನ್ನು ತೊಡೆದುಹಾಕಲು ಕೈಗೊಂಡಿರುವ ಕ್ರಮಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ. ಎಸ್, ಮತ್ತಗೆ ಏನ್ ತಪ್ಪಾಗಿರುವ ಯಾವ್ದು ರಾಂಗ್ ಅದು ನಮಗೆ ರೈಟ್ ಆನ್ಸರ್. ಓಕೆನಾ? ನೋಡ್ರಿ, 1988ರಲ್ಲಿ ರಾಷ್ಟ್ರೀಯ ಬಾಲ ಕಾರ್ಮಿಕ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಸರಿ. 1987ರಲ್ಲಿ ಬಾಲ ಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿಯನ್ನು ಅನುಷ್ಠಾನಗೊಳಿಸಲಾಯಿತು. ಸರಿ. 2006ರಲ್ಲಿ ಬಾಲ ಕಾರ್ಮಿಕ ಅಥವಾ ಬಾಲಶ್ರಮ ನಿರ್ಮೂಲನೆ ಮತ್ತು ಪುನರ್ವಸತೀಕರಣ ಕಾಯ್ದೆಯು ಜಾರಿಗೆ ಬಂದಿತ್ತು. ಸರಿ. ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು 1985ರಲ್ಲಿ ಜಾರಿಗೆ ತರಲಾಯಿತು. ಸೊ ಹಾಗಾಗಿ ಈ ಒಂದು ಹೇಳಿಕೆ ತಪ್ಪಾಗಿದೆ. ಸೊ ಇದೇನ್ ಪದ 1986 ಆಗು. ಹಾಗಾಗಿ 4ನೇ ಹೇಳಿಕೆ ತಪ್ಪಾಗಿದೆ. ತಪ್ಪಾಗಿರುವ ಹೇಳಿಕೆ ನಮಗೆ ಸರಿ ಉತ್ತರ. ಆ ಹಿನ್ನೆಲೆಯಲ್ಲಿ 4ನೇ ಆಪ್ಷನ್ ಇದೆ, ಇದು ಈ ಪ್ರಶ್ನೆಗೆ ಸರಿ ಉತ್ತರ. ನೋಡ್ರಿ, ಇವು ಸ್ವಲ್ಪ ನೆನಪಿಟ್ಕೊಂಡ್ಬಿಡ್ರಿ. ನೀವು ಅಕಸ್ಮಾತ್ ಸ್ಕೂಲ್ ಮುಂದೆ ಹೋಗಿದ್ರಪ್ಪ ಅಂದ್ರೆ ಇದು ಬರ್ಸಿರ್ತಾರೆ 2006ರಲ್ಲಿ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಅಂತೇಳಿ. ನೆಕ್ಸ್ಟ್ 115. ಈ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ಎ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯು 2006ರಲ್ಲಿ ಜಾರಿಗೆ ಬಂದಿತ್ತು. ಸೊ ಆಪ್ಷನ್ ಇದು ಸರಿಯಾದ ಉತ್ತರ. 2006ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದಿದೆ. ಇನ್ನು ಭಾರತವು ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ 1993ರಲ್ಲಿ
ಸಹಿ ಮಾಡಿತ್ತು. ಎಸ್, ಸಹಿ ಮಾಡಿತು, ಬಟ್ 93ರಲ್ಲ, 1992ರ ಡಿಸೆಂಬರ್ 11ರಂದು. ಸೊ ಹಾಗಾಗಿ ಆಪ್ಷನ್ ಬಿ ಐತಲ್ಲ, ಇದು ತಪ್ಪಾಗಿದೆ. ಇನ್ನ ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು 1994ರಲ್ಲಿ ಜಾರಿಗೆ ತರಲಾಯಿತು. PNDT ಆಕ್ಟ್. ಎಸ್, ಅದು ಸರಿ, 1994ರಲ್ಲಿ. ಇನ್ನು ಮಕ್ಕಳ ಸಹಾಯವಾಣಿ ಸಂಖ್ಯೆ 1092 ಅಲ್ಲ. ಸೊ ನೋಡ್ರಿ, ನಾ ಏನೆಲ್ಲ ಹೇಳಿದೆ, ಪ್ರತಿ ಸ್ಕೂಲ್ ಅಕಸ್ಮಾತ್ ಗೌರ್ಮೆಂಟ್ ಸ್ಕೂಲ್ ಮುಂದ್ಗಡೆ ಹೋಗಿದ್ರಪ್ಪ ಅಂದ್ರೆ ಇವ್ನು ಬರ್ಸೇ ಬಿಟ್ಟಿದ್ದಾರೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬರ್ಸಲಾಗಿದೆ. ಇನ್ನು ಮಕ್ಕಳ ಸಹಾಯವಾಣಿನೂ ಸಹ ಅಲ್ಲಿ ಕಡ್ಡಾಯವಾಗಿ ಬರ್ಸಿದ್ದಾರೆ. ನೋಡ್ರಿ, 10, 9, 8 ಅದು ಅಂದ್ರೆ 10ನೇ ಕ್ಲಾಸು, 9ನೇ ಕ್ಲಾಸು, 8ನೇ ಕ್ಲಾಸು ಅಂತ ಅರ್ಥ. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ, ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಯಾವುದದು? ಎ ಮತ್ತು ಸಿ ಇರತಕ್ಕಂತಹ ಆಪ್ಷನ್ ಫಸ್ಟ್ 115ಕ್ಕೆ ಮೊದಲನೇ ಆಪ್ಷನ್ ಸರಿಯಾಗಿದೆ. ನೆಕ್ಸ್ಟ್, ಅಲ್ ಗಜಲ್, ಸುಬತ್ ಮತ್ತು ಅಟ್ಟಾರ್ಗಳು ಇದರ ಉಪನದಿಗಳಾಗಿವೆ. ಸೊ ಯಾವ ನದಿಗಳ ಉಪನದಿಗಳಾಗಿವೆ ಅಂದ್ರೆ ಇವು ನೈಲ್ ನದಿಯ ಉಪನದಿಗಳಾಗಿವೆ. ಓಕೆ, ಸೊ ಇದು ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತೆ. ಆಫ್ರಿಕಾ ಖಂಡದ ಒಂದು ಉದ್ದವಾದಂತಹ ನದಿ. ಆಫ್ರಿಕಾ ಖಂಡದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಅತ್ಯಂತ ಉದ್ದವಾದ ಲಾಂಗೆಸ್ಟ್ ರಿವರ್ ಅಂತ ಕರಿತೀವಿ, ಅದು ನೈಲ್ ನದಿ ಆಗಿದೆ. ಸೊ ನೈಲ್ ನದಿಯನ್ನ ಈಜಿಪ್ಟ್ನ ವರಪ್ರಸಾದ ಅಂತ ಕರೀತಾರೆ. ಸುಮಾರು 6600 ಕಿಲೋಮೀಟರ್ಗೂ ಹೆಚ್ಚು ಈ ನೈಲ್ ನದಿ ಹರಿಯುತ್ತೆ. ನೆಕ್ಸ್ಟ್ 117, ದಕ್ಷಿಣ ಅಮೆರಿಕಾ ಖಂಡಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ. ಸೊ ಯಾವುದು ತಪ್ಪಲ್ಲ, ಅದು ನಮ್ಮ ಪ್ರಶ್ನೆಗೆ ಸರಿ ಉತ್ತರ. ಬಹಳಷ್ಟು ಇಂಪಾರ್ಟೆಂಟ್. ನೀವು ಈ ಏನು ಫಸ್ಟ್ಗೆ ಕ್ವಶನ್ ಗೊತ್ತಿಲ್ಲ, ಅದು ಇಂಪಾರ್ಟೆಂಟ್. ಓಕೆನಾ? ತಪ್ಪಾಗಿರುವ ಹೇಳಿಕೆ ನೋಡಿ, ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಬ್ರೆಜಿಲ್ ಅತಿ ದೊಡ್ಡ ದೇಶವಾಗಿದೆ. ಎಸ್, ಸರಿ, ದೊಡ್ಡ ದೇಶ ಬ್ರೆಜಿಲ್. ಬೋಲಿವಿಯಾ ಮತ್ತು ಪರಾಗ್ವೆ ದೇಶಗಳನ್ನು ಹೊರತುಪಡಿಸಿ ದಕ್ಷಿಣ ಅಮೆರಿಕಾ ಖಂಡದ ಎಲ್ಲಾ ದೇಶಗಳು ಕರಾವಳಿ ತೀರವನ್ನು ಹೊಂದಿವೆ. ಎಸ್, ಇದು ಸರಿ. ನೋಡ್ರಿ, ಬೋಲಿವಿಯಾ ಮತ್ತು ಪರಾಗ್ವೆ ಇವೆರಡೇ ದೇಶಗಳು ಏನಪ್ಪಾ ಅಂದ್ರೆ ಭೂಬಂಧಿತ ದೇಶಗಳಾಗಿವೆ. ಉಳಿದಂತ ಎಲ್ಲಾ ದೇಶಗಳಿಗೆ ಆಫ್ರಿಕಾ ಖಂಡದಲ್ಲಿ ಕರಾವಳಿಗಳನ್ನ ಹೊಂದಿವೆ. ವಿಶ್ವದ ಅತ್ಯಂತ ಎತ್ತರವಾದ ಜಲಪಾತವಾದ ಏಂಜಲ್ ಜಲಪಾತವು ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಕಂಡುಬರುತ್ತೆ. ಎಸ್, ಇದು ಸಹ ಸರಿಯಾದ ಉತ್ತರ. ನೆಕ್ಸ್ಟ್, ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶವಾಗಿರೋ ಅಟಕಾಮ ಮರುಭೂಮಿಯು ದಕ್ಷಿಣ ಅಮೆರಿಕಾ ಖಂಡದ ಬ್ರೆಜಿಲ್ ದೇಶದಲ್ಲಿದೆ. ಬಹಳಷ್ಟು ನೋಡಿ, ದಕ್ಷಿಣ ಅಮೆರಿಕಾ ಖಂಡದ ಕರೆಕ್ಟ್, ಬಟ್ ಚಿಲಿ ದೇಶದಲ್ಲಿದೆ, ಅದು ಬ್ರೆಜಿಲ್ ನಲ್ಲಿಲ್ಲ, ಚಿಲಿ ದೇಶದಲ್ಲಿದೆ. ಹಾಗಾದ್ರೆ 4ನೇ ಆಪ್ಷನ್ ತಪ್ಪಾಗಿದೆ. ತಪ್ಪಾಗಿರುವ ಹೇಳಿಕೆ ನಮ್ಮ ಪ್ರಶ್ನೆಗೆ ಸರಿ ಉತ್ತರ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 118ನೇ ಪ್ರಶ್ನೆ ನೋಡೋಣ. ಸೊ ಇಲ್ಲಿ ಪಟ್ಟಿ 1, ಪಟ್ಟಿ 2 ಕೊಡಲಾಗಿದೆ. ಪಟ್ಟಿ 1ರಲ್ಲಿ ಏನಪ್ಪ ಅಂದ್ರೆ ಸ್ಥಳೀಯ ಮಾರುತಗಳು, ಲೋಕಲ್ ವಿಂಡ್ಸ್ ಗಳ ಪಟ್ಟಿ ಇದೆ. ಸೊ ಲೂ, ಚಿನೂಕ್, ಬ್ರೀಕ್ ಫಿಲ್ಡರ್, ಮಿಸ್ಟ್ರಲ್. ಸೊ ಹಾಗಾದ್ರೆ ಲೂ ಅಂತ ಸ್ಥಳೀಯ ಮಾರುತಗಳನ್ನ ಭಾರತದಲ್ಲಿ ಕರೀತಾರೆ, ಲೂ. ಸೊ ಆಪ್ಷನ್ 3, ಲೂ ಅನ್ನೋದು ಭಾರತಕ್ಕೆ ಸಂಬಂಧಪಟ್ಟಿದೆ. ಇನ್ನ ಚಿನೂಕ್ ಅಥವಾ ಇದನ್ನ ಚಿನೂಕ್ ಅಂತ ಕರೀತಾರೆ, ಹೆಲಿಕಾಪ್ಟರ್ ಹೆಸರನ್ನ ಕರೀತಾರೆ, ಅದು USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸೊ ಹಾಗಾಗಿ ಇಲ್ಲಿ ಗಮನಿಸಬಹುದು 1 ಮತ್ತು 2 ಈ ಒಂದು ಹೇಳಿಕೆಗಳಲ್ಲಿ ನಾವು 1ನೇದಕ್ಕೆ 3 ಇದೆ. ಸೊ 2, 1 ಮತ್ತು 2 2 ಸರಿ. ಹಾಗಾದ್ರೆ 3, 4 ನಮಗೆ ಕೌಂಟಿಗೆ ಬರಲ್ಲ. ಇನ್ನ USA ಗೊತ್ತಾಯ್ತು, ಅದು 4ನೇದ್ದು. ಸೊ ಹಾಗಾದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಏನು ಹೊಂದಿಸಿ ಬಂದಿರ್ತಾವಲ್ಲ ಆ ಸಂದರ್ಭಗಳಲ್ಲಿ ಸೊ ಈ ಒಂದು ಮೆಥಡ್ ಅನ್ನ ನೀವು ಯೂಸ್ ಮಾಡೋದು ಬಹಳಷ್ಟು ಬೆಸ್ಟ್. ನಿಮ್ಗೆ ಯಾವ್ದು ಗೊತ್ತಿರ್ತದಲ್ಲ ಅದಕ್ಕೆ ಫಸ್ಟ್ ಗುರ್ತು ಮಾಡ್ಕೊಡ್ರಿ. ಗೊತ್ತಿಲ್ಲದನ್ನ ಜಸ್ಟ್ ಇನ್ ಕೇಸ್ 2 ಗೊತ್ತಿದ್ರು ನಮ್ಗೆ ಈಸಿಯಾಗಿ ಆನ್ಸರ್ ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಏನ್ ಮಾಡ್ತಾರೆ, 3 ಸರಿ ಕೊಟ್ಟಿರ್ತಾರೆ, 1ಅನ್ನ ಮಾತ್ರ ಸೊ ಏನ್ ಮಾಡಿರ್ತಾರೆ, ಮಿಸ್ ಮ್ಯಾಚ್ ಮಾಡಿರ್ತಾರೆ. ಆ ಸಂದರ್ಭಗಳಲ್ಲಿ ನಮ್ಗೆ ಕರೆಕ್ಟ್ ಗೊತ್ತಿದ್ರೆ ಈಸಿಯಾಗಿ ಹಾಕ್ಬಹುದು. ಇನ್ ಕೇಸ್ ಗೊತ್ತಿಲ್ಲ ಅಂದ್ರೂ ಸಹ 2ರಲ್ಲಿ 1ಅನ್ನ ನಾವು ಹಾಕ್ಬಹುದು. ಓಕೆನಾ? ಸೊ ನೆಕ್ಸ್ಟ್ 3, ಬ್ರೀಕ್ ಫಿಲ್ಡರ್ ಅಂತೇಳಿ ಏನಪ್ಪಾ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಕರೀತಾರೆ. ಸ್ಥಳೀಯ ಮಾರುತ, ಇವೆಲ್ಲ ಸ್ಥಳೀಯ ಮಾರುತಗಳ ಹೆಸರುಗಳು. ಮಿಸ್ಟ್ರಲ್ ಅಂತ ಹೇಳಿ ಫ್ರಾನ್ಸ್ ದೇಶದಲ್ಲಿ ಸ್ಥಳೀಯ ಮಾರುತಗಳಿಗೆ ಮಿಸ್ಟ್ರಲ್ಸ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 119 ನೋಡ್ರಿ. ಈ ಹೇಳಿಕೆಗಳನ್ನ ಓದಿರಿ ಹಾಗೂ ಸರಿಯಾದ ಆಯ್ಕೆಯನ್ನು ಆರಿಸಿ. ಕರ್ನಾಟಕದ ಕರಾವಳಿ ತೀರದ ಉದ್ದ 320 ಕಿಲೋಮೀಟರ್. ಸರಿ. ಪಾಶಾವರ ಪ್ರಾಂತ್ಯದ ವಿಂಗಡಣೆ ಫಲವಾಗಿ ಕರ್ನಾಟಕ ರಾಜ್ಯಕ್ಕೆ ಸಮುದ್ರ ತೀರ ಹಾಗೂ ಕರಾವಳಿ ಮೈದಾನ ಲಭ್ಯವಾಯಿತು. ಎಸ್, ಸರಿ. ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದಂತಹ ಶಿಖರವಾಗಿದೆ. ಎಸ್, ಇದು ಸಹ ಸರಿಯಾದ ಹೇಳಿಕೆ. ಚಿತ್ರದುರ್ಗ ಜಿಲ್ಲೆಯ ಮಧುಗಿರಿ ಬೆಟ್ಟವು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ. ಇಲ್ಲಿ ನೋಡ್ರಿ, ಮಧುಗಿರಿ ಬೆಟ್ಟವು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ, ಇದು ಸರಿ. ಬಟ್ ಅದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಲ್ಲ, ಅದು ತುಮಕೂರು ಜಿಲ್ಲೆಯಲ್ಲಿದೆ. ಸೊ ಹಾಗಾಗಿ ಈ ಒಂದು 4ನೇ ಡಿ ಆಪ್ಷನ್ ತಪ್ಪಾಗಿದೆ. ಸೊ A, B, C
ಸೊ ಎ ಬಿ ಸಿ ಸರಿಯಾಗಿರ್ತಕ್ಕಂತಹ ಹೇಳಿಕೆ ಆಪ್ಷನ್ ಫಸ್ಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 120 ನೋಡಿ, ಕೆಳಗಿನ ತಪ್ಪಾದ ಜೋಡಿಯನ್ನು ಆರಿಸಿ. ಹಾಗೆ ತಪ್ಪಾದ ಜೋಡಿಯನ್ನು ಆರಿಸಬೇಕು. ತುಂಗಭದ್ರಾ ಅಣೆಕಟ್ಟು ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟಿದೆ. ಹಾರಂಗಿ ಅಣೆಕಟ್ಟು ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುತ್ತೆ. KRS ಡ್ಯಾಮ್ ಕೃಷ್ಣರಾಜಸಾಗರ ಅಣೆಕಟ್ಟು ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತೆ, ಮೈಸೂರಿನಲ್ಲಿ ಅಲ್ಲ. ಸೊ ನಾವು KRS ಅನ್ನು ಮೈಸೂರಲ್ಲಿ ಗೊತ್ತೇ, ಬಟ್ ಅದು ಇರುವುದು ಮಂಡ್ಯ ಜಿಲ್ಲೆಯಲ್ಲಿ. ಇನ್ನು ಕಾರಂಜ ಅಣೆಕಟ್ಟು ಕಂಡು ಬರುವುದು ಬೀದರ್ ಜಿಲ್ಲೆಯಲ್ಲಿ. ಸೊ ಇದು ಸಹ ಸರಿಯಾಗಿದೆ. ಸೊ ಹಾಗಾದ್ರೆ ತಪ್ಪಾದ ಜೋಡಿ ಯಾವ್ದಪ್ಪ ಅಂದ್ರ KRS, ಇನ್ನು ಕೃಷ್ಣರಾಜಸಾಗರ ಮೈಸೂರು ಜಿಲ್ಲೆ ಇದೆ, ಇದು ತಪ್ಪಾದ ಹೇಳಿಕೆ ಆಗಿದೆ. ಇದು KRS ಮಂಡ್ಯ ಜಿಲ್ಲೆ ಆಗಿದೆ. ಓಕೆ ಫ್ರೆಂಡ್ಸ್, ಸೊ ಏನಪ್ಪ ಅಂದ್ರೆ ಈಗ 30 ಕ್ವಶನ್ಸ್ ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಉಳಿದಂತ 30 ಕ್ವಶನ್ಸ್ ಗಳನ್ನ ನಾಳಿನ ವಿಡಿಯೋದಲ್ಲಿ ನಿಮ್ ಜೊತೆ ನಾನು ಹಂಚ್ಕೊಳ್ತೀನಿ. ದಯವಿಟ್ಟು ಯಾರೆಲ್ಲ TT ಪ್ರಿಪೇರ್ ಆಗ್ತಾ ಇದ್ದೀರಾ ತಪ್ಪದೆ ಕ್ವಿಕ್ ರಿವಿಷನ್ ಮಾಡ್ಕೊಡ್ರಿ. ಸೊ ಮೈ ಸಜೆಷನ್ ಈಸ್ ಕ್ವಿಕ್ ರಿವಿಷನ್ ಮಾಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡ್ಕೊಡ್ರಿ. ಏನು ಹಳೆ ಕ್ವಶನ್ ಪೇಪರ್ ಅಲ್ಲ, ಎಷ್ಟು ಸಾಧ್ಯವಾದಷ್ಟು ನಿಮ್ ಓಲ್ಡ್ ಕ್ವಶನ್ ಪೇಪರ್ಸ್ ಗಳನ್ನ ಒಂದು ಬಿಟ್ಟು 2 ಸಲ ನೀಟಾಗಿ ಓದ್ಕೊಡ್ರಿ. ಯಾಕಂದ್ರೆ ಬಹಳಷ್ಟು ಪ್ರಶ್ನೆಗಳು ಅವೇ ರಿಪೀಟ್ ಆಗೋ ಚಾನ್ಸ್ ಇರ್ತಾವು, ಅಥವಾ ಹೇಳಿಕೆ ರೂಪದಲ್ಲಿ ಇದ್ದಿದ್ದು ಈ ಸಲ ಕ್ವಶನ್ ಆಗಿ ಬರ್ತಾವು. ಸೊ ಹಾಗಾಗಿ ನಿಮ್ಮ ಏನು ಕ್ವಶನ್ ಪೇಪರ್ ಅಟ್ಲೀಸ್ಟ್ ಒಂದು 4-5 ವರ್ಷದ ಕ್ವಶನ್ ಪೇಪರ್ ಆದ್ರೂ ನೀವು ನೋಡ್ಕೊಂಡಿರ್ಬೇಕು. ಅದು ಬಹಳ ನಿಮ್ಗೆ ಉಪಯುಕ್ತ ಆಗುತ್ತೆ. ಸರಿ, ಕೀಪ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ಸೊ ಎಲ್ಲರಿಗೂ ಧನ್ಯವಾದಗಳು.